ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದ ಶಾಲಾ ಆವರಣದಲ್ಲಿ ಕೊಪ್ಪ ಗ್ರಾಮದ ರೆಡ್ಡಿ ಕುಲಬಾಂಧವರಿಂದ 614ನೇ ಮಹಾಯೋಗಿ ಶ್ರೀ ವೇಮನ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಮಹಾಯೋಗಿ ಶ್ರೀ ವೇಮನ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಗಣ್ಯರು ಹಾಗೂ ಕುಲಬಾಂಧವರು ಪೂಜೆ ಸಲ್ಲಿಸಿ ನಂತರ ಪುಷ್ಪಾಚರಣೆಯನ್ನು ಮಾಡಲಾಯಿತು. ಹಾಗೆಯೇ ಹಲವು ಕಲಾ ತಂಡಗಳೊಂದಿಗೆ ಕೊಪ್ಪ ಗ್ರಾಮದಲ್ಲಿ ಶ್ರೀ ಮಹಾಯೋಗಿ ವೇಮನರ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಹಾಗೂ ಗಣ್ಯರಿಗೆ ಸನ್ಮಾನ, ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್, ವೇಣುಗೋಪಾಲ್ ರೆಡ್ಡಿ, ಎಸ್.ವಿ. ಕಾಂಕ್ರೀಟ್ ಮಾಲೀಕರಾದ ನಾಗರಾಜ್ ರೆಡ್ಡಿ, ಜಿಗ್ಗಿಣಿ ಕೃಷ್ಣಾರೆಡ್ಡಿ, ಕೆಐಎಡಿಬಿ ಕೃಷ್ಣಾರೆಡ್ಡಿ, ಲಯನ್ ಮೋಹನ್ ಕುಮಾರ್, ಚಂದ್ರಶೇಖರ್ ರೆಡ್ಡಿ, ಅಶ್ವಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ರಾಮಾಂಜನೇಯ, ಜಯಲಕ್ಷ್ಮಮ್ಮ, ಲಲಿತಮ್ಮ, ಮಾಜಿ ಸದಸ್ಯರಾದ ಚಂದ್ರಕಲಾ, ಮುನಿರಾಜು, ಜಿಗ್ನಿ ನಾಗಲೇಖ, ಕೆಎಂ ಕೃಷ್ಣಾರೆಡ್ಡಿ, ರಾಜಶೇಖರ್ ರೆಡ್ಡಿ, ಕೊಪ್ಪಾರೆಡ್ಡಿ ಕುಲಬಾಂಧವರು ಭಾಗವಹಿಸಿದರು.
ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಜಯಂತಿಯನ್ನು ನಮ್ಮೂರಿನಲ್ಲಿ ಕೊಪ್ಪ ಗ್ರಾಮದಲ್ಲಿ ಇದೇ ಮೊದಲನೇ ಬಾರಿಗೆ ನಾವೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ವೇಮನರು ಜಾತಿ ಅತೀತರು, ಅವ್ರಿಗೆ ಯಾವುದೇ ಜಾತಿ ಭೇದ ಅನ್ನೋದಿಲ್ಲ. ಆದರೆ ನಮ್ಮ ರೆಡ್ಡಿ ಕುಲಬಾಂಧವರು ನಮ್ಮ ಗುರುಗಳು ಅಂತೇಳಿ ನಾವು ಅವ್ರನ್ನ ಪೂಜಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ ನಮ್ಮ ರಮೇಶ್ ಅಣ್ಣ ಅವರ ಸಾರಥ್ಯದಲ್ಲಿ ಪ್ರಾರಂಭ ಆಯಿತು. ಅವರೊಂದು ಮೀಟಿಂಗ್ ಕರೆದಿದ್ರು ಚಂದಾಪುರದಲ್ಲಿ. ಆಗ ತಾಲೂಕಿನಾದ್ಯಂತ ಎಲ್ಲ ಕಡೆ ಮಾಡಬೇಕು ಅಂದಾಗ ನಮ್ಮ ಎ ಕೃಷ್ಣಾರೆಡ್ಡಿ, ಕಿಟ್ಟಿ ಅಣ್ಣ ಸರು, ರಮೇಶ್ ಅಣ್ಣ ಮತ್ತು ಅಪ್ಕಾಮ್ಸ್ ಬಾಬು ರೆಡ್ಡಿ ಇವರೆಲ್ಲ ಸೇರಿ ಯೋಜನೆ ಮಾಡಿದಾಗ ಅದು ಚಾಲನೆ ಸಿಕ್ತು. ಎಲ್ಲ ಕಡೆ ಎಲ್ಲ ಊರಲ್ಲೂ ವಿಜೃಂಭಣೆಯಿಂದ ಈ ವೇಮನ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕಳೆದ
ವಾರ ಜಿಗಣಿಯಲ್ಲಿ ಈ ಹೋಬಳಿ ಮಠದ ರೆಡ್ಡಿ ಜನಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ವೇಮನ ಜಯಂತಿ ಆಚರಣೆ ಮಾಡಲಾಯಿತು. ಅಲ್ಲಿ APC ಸರ್ಕಲ್ನಲ್ಲಿ ಮುಂದಿನ ದಿನಗಳಲ್ಲಿ ವೇಮನ ವೃತ್ತ ಅಂತ ಈಗಾಗಲೇ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ವೇಮನ ಪುಸ್ತಕವನ್ನು ಪ್ರತಿಷ್ಠಾಪಿಸಿ ಅಲ್ಲೊಂದು ವೇಮನ ವೃತ್ತ ಅಂತೇಳಿ ಅಂತ ಎಲ್ಲ ಸಂಘದ ಪದಾಧಿಕಾರಿಗಳು ಕುಲಬಾಂಧವರು ಸೇರಿ ಮಾತಾಡಿ ಒಂದು ಕಾರ್ಯಕ್ರಮವನ್ನೇ ತಿಂಗಳಲ್ಲಿ ಇಟ್ಕೊಂಡಿದ್ದೇವೆ. ನಮ್ಮೂರಿನಲ್ಲಿ ಪ್ರಥಮ ಬಾರಿಗೆ ನಾವೆಲ್ಲ ಮಾಡಬೇಕಂದಾಗ ನಮ್ಮೆಲ್ಲ ಸ್ನೇಹಿತರು ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯದಿಂದ ದುಡಿದು ಎಲ್ಲರೂ ತೆಗೆದುಕೊಂಡು ಎಲ್ಲರೂ ಸೇರಿಸಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಆಗೋದಕ್ಕೆ ಕಾರಣ ಕೂಡ ಆಗಿದ್ದಾರೆ. ನಮಗೆ ನಾವು ಫಸ್ಟು ಮಾತಾಡುವಾಗ ಎಲ್ಲರೂ ಈ ಒಂದು ಕಾರ್ಯಕ್ರಮ ಆಯಿತು ಮಾಡೋಣ ಅಂತ ಹೇಳಿದ್ರು. ನಮ್ಮ ಎಲ್ಲ ಸ್ನೇಹಿತರು, ಊರಿನ ಬಾಂಧವರು ಎಲ್ಲರೂ ಮಾತಾಡಿ ನಮ್ಮ ಅಶ್ವಥ್ ರೆಡ್ಡಿ ರಾಜ ಅವರು ನಮ್ಮ ಇತರೆ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹಗಲಿರುಳು ಓಡಾಡಿ ಯಶಸ್ವಿಯಾಗೋದಕ್ಕೆ ದಾರಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂಥ ವೇದಿಕೆ ಮೇಲಿರುವಂಥ ಗಣ್ಯರು ಮತ್ತು ನಮ್ಮ ವೇಮನ ಮಾತಾಡುವಂಥವರು ಪ್ರೊಫೆಸರ್ ಶ್ರೀ ರಾಮಕೃಷ್ಣ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಹಾಗೆ ನಾಗಲೇಖ ಅವರು ಕೂಡ ಇವ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಜನ ಗೊತ್ತಿದ್ದೀರ. ನಮ್ಮ ಗ್ರಾಮ ಪಂಚಾಯತ್ ಮಂಟಪ ಗ್ರಾಮ ಪಂಚಾಯತಿ ಸದಸ್ಯರು ಮಲೆಯಲ್ಲಿ ನೆನೆದಿಲ್ಲದವರು ಇರಲ್ಲ, ವೇಮನ ಪದ್ಯಗಳು ಕೇಳಿಲ್ಲದವರು ಇರಲ್ಲ ಅನ್ನೋದು ಒಂದು ನಾನುಡಿ ಇದೆ. ಸೊ ಹಿಂದಿನಲ್ಲಿ ಕಬೀರು, ಮರಾಠಿಯಲ್ಲಿ ಭಕ್ತ ತುಕಾರಾಮ್, ಕನ್ನಡದಲ್ಲಿ ಸರ್ವಜ್ಞ, ತಮಿಳಿನಲ್ಲಿ ತಿರುವಳ್ಳೂರು, ವೇಮನ ಇವರೆಲ್ಲ ಒಂದು ಸಾಲಿನ ಅವಧಿಯಲ್ಲಿ ಬಂದಿರೋರು. ಮೋರಾರ್ಲೆಸ್ ಎಲ್ಲರೂ ಒಂದೇ ಥರ ಭಾವನೆಗಳು ಹೇಳಿದ್ದಾರೆ. ಸೊ ಇವರ ಪದ್ಯಗಳು ತುಂಬ ಚೆನ್ನಾಗಿರುತ್ತೆ, ಹಾಸ್ಯಾಸ್ಪದವಾಗಿಯೂ ಇರುತ್ತೆ, ಇರೋದು ಇದ್ದಂಗೆ ಹೇಳೋದು ಇರುತ್ತೆ. ಇವರು ವೇಮನ ಅವರು ಪ್ರಜಾಕವಿ. ಸೊ ಯಾರು ಮೆಚ್ಚುಗೆ ಪಡೆಯೋದಕ್ಕೆ ಮಾತ್ರ ಇವರು ಪದ್ಯಗಳು ಹೇಳಿಲ್ಲ. ಸ್ವತಃ ಅವರು ಹೇಳ್ಕೊಂಡು ಹೋಗ್ತಾ ಇರುವಾಗ ಅವರ ಪದ್ಯಗಳನ್ನು ಜನಗಳ ಬಾಯಲ್ಲಿ ತುಂಬಿಸಿದ್ದಾರೆ. ಒಂದೊಂದು ಪದ್ಯ ಒಂದು ಸುಗರ್ಕೋಟೆ ಪಿಲ್ ಅಂತ ಹೇಳ್ತಾರೆ, ಬಾಯಲ್ಲಿ ಇಟ್ಕೊಂಡ್ರೆ ಗರ್ಗೋಗ್ಬಿಡುತ್ತೆ. ಸೊ ಆ ಥರ ಕೆಲವು ಪದ್ಯಗಳು ಓದಿ ಅದು ಅರ್ಥ ಬಿಡಿಸಿ ಹೇಳೋದಕ್ಕೆ ಹೇಳ್ತೇನೆ, ಇಷ್ಟಪಡ್ತೇನೆ. ಅಲ್ಪ ಬುದ್ಧಿವಾನಿಗೆ ಅಧಿಕಾರ ನೆಚ್ಚಿನ ದೊಡ್ಡವಾನಿನೆಲ್ಲ ತೊಲಗಗೊಟ್ಟು ಚೆಪ್ಪು ತಿನ್ನ ಕುಕ್ಕ ಚೆರುಕುತಿ ಪೆರುಗುನ ವಿಶ್ವಧಾಭಿರಾಮ. ಅದ್ಭುತವಾಗಿ ಹೇಳಿದ್ದಾರೆ ವೇಮನ ಅವರು. ಮತ್ತೊಂದು ಪದ್ಯ, ಆತ್ಮಸುದ್ಧಿಲೇನಿ ಆಚಾರ ಮದಿಯೇಲ, ಬಾಂಡ ಸುದ್ದಿಲೇನಿ ಪಾಠ ಮೇಲ, ಚಿತ್ತ ಸುದ್ದಿಲೇನಿ ಶಿವ ಪೂಜಲೇಲ, ವಿಶ್ವಧಾಭಿರಾಮ ವಿನುರ ಪ್ರೇಮ. ಆತ್ಮದಲ್ಲಿ ಸುದ್ದಿ ಇರಬೇಕು. ಸುದ್ದಿ ಇರೋದಿಲ್ಲ ಎಷ್ಟೋ ಜನಕ್ಕೆ. ಆಚೆ ಕಡೆ ಒಂದು ಹೇಳ್ತಾರೆ, ಹೊರಗಡೆ ಒಂದಿರುತ್ತೆ. ಸೊ ಅದೇ ತರ ಬಾಂಡ ಸುದ್ದಿಲೇನಿ ಪಾಕ ಮೇಲ ಅಂತ. ಒಳ್ಳೆ ಕ್ಲೀನ್ಲಿನೆಸ್ ಇಲ್ಲದ ಅಡಿಗೆ ನಾವು ಎಷ್ಟು ಮಾಡಿದ್ರೆ ಅದು ವೇಸ್ಟ್ ಅನ್ನೋ ತರ. ಚಿತ್ತ ಸುದ್ದಿಲೇನಿ ಶಿವ ಪೂಜೆ ಇರಲ್ಲ, ದೇವಸ್ಥಾನಕ್ಕೆ ಹೋಗಿರ್ತೀವಿ. ಸೊ ಯೋಚನೆಗಳು ಬೇರೆದೆಲ್ಲ ಇರುತ್ತೆ. ಚಪ್ಪಲಿ ಹೊರಗಡೆ ಇಟ್ಟಿದ್ದು ಅದು ಇರುತ್ತೋ ಇಲ್ವೋ, ಏನೇನೋ ಯೋಚನೆಗಳು ಮಾಡ್ಕೊಂಡು ದೇವರ ಹತ್ರ ಹೋಗಿ ನಾವು ಪೂಜೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ ಅಂತ ವೇಮನ ಅವರು ಚೆನ್ನಾಗಿ ಹೇಳಿದ್ದಾರೆ. ಇರುತ್ತೆ ವೇಮನದು ಎಷ್ಟು ಸುಸೂಕ್ತವಾಗಿ ಹೇಳ್ತಾರೆ ಅಂದ್ರೆ, ಸೀರಿಯಸ್ನೆಸ್ ಥಾಟ್ಸ್ ಇರುತ್ತೆ, ನಗೋ ತರದಿರುತ್ತೆ. ಒಂದು ನಗುವುದು ಒಂದು ಅವರು ಪದ್ಯ ನನಗೆ ತುಂಬಾ ಇಷ್ಟ ಆಗಿರೋದು ಒಂದು ಹೇಳ್ತೇನೆ. ಪನಸ ತೋರಲ ಕನ್ನ ಪಂಚದಾರ ಕನ್ನ ಜುಂಟೆ ತೇನೆ ಕನ್ನ ಜುನ್ನು ಕನ್ನ ಚೆರುಕು ರಸಮು ಕನ್ನ ಚೆನ್ಮಾಟ ತೀಪಿರ ವಿಶ್ವಧಾಭಿರಾಮ ವಿನುರ ಭೇಮ. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡಿ. ಪನಸ ತೋರಲ ಕನ್ನ
ಜಾಕ್ ಫ್ರೂಟ್ ಗೊತ್ತಿರ್ತದೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಹಲಸಿನ ಹಣ್ಣು ತೊಗೊಳ್ಬೇಕನ್ನ, ಶುಗರ್ ಪಚ್ಚದಾರಕನ್ನ, ಜುಟ್ಟಿ ಬೇರೆ ಕನ್ನ, ಹನಿಗಿಂತನೂ ಜುಟ್ಟು ಕನ್ನ, ಬೀಗರ ಅಂತಾರೆ ತೆಲುಗಲ್ಲಿ, ವೆನ್ನ ಅಂತ ಹೇಳ್ತಾರೆ. ಚೆರುಕು ರಸಮುಖನ್ನ ಗರ್ಲ್ ಫ್ರೆಂಡ್ ಹೇಳಿರೋ ಮಾತು ತುಂಬಾ ಇಷ್ಟವಾಗಿರುತ್ತೆ ಮನುಷ್ಯನಿಗೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ವೆನ್ನವರು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಮರವಿಲ್ಲದೆ ಹೂವಿಲ್ಲ, ಬೇರಿಲ್ಲದೆ ಮರವಿಲ್ಲ, ಮರವಿಲ್ಲದೆ ಹೂವಿಲ್ಲ, ಹೂವಿಲ್ಲದೆ ಹಣ್ಣಿಲ್ಲ, ವೇಮನ ಮಹಾಗುರುಗಳಿಲ್ಲದೆ ಭಾರತ ದೇಶಕ್ಕೆ ಕಳೆಯಿಲ್ಲ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಹೆಮ್ಮೆಯ ರೆಡ್ಡಿ ಕುಲಬಂಧವರಿಗೆ ಹಾಗೂ ಆಪ್ತ ಬಳಗದವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವೇಮನ ಜಯಂತಿಯ ಶುಭಾಶಯಗಳನ್ನು ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೇವೆ. ರಾಮಕೃಷ್ಣ ರೆಡ್ಡಿ ಅವರು ಬಹಳ ಸವಿಸ್ತಾರವಾಗಿ ಪದ್ಯಗಳ ಮುಖಾಂತರವಾಗಿ ತನ್ನದೇ ಆದಂತಹ ಶೈಲಿಯಲ್ಲಿ ವೇಮನ ಯೋಗಿಗಳ ಬಗ್ಗೆ ಅಪಾರವಾದಂತಹ ವಿಚಾರಧಾರೆಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ಸರ್ವಜ್ಞರ ಸಮಕಾಲೀನರಾಗಿ 600 ವರ್ಷಗಳ ಹಿಂದೆಯೇ ಸುಮಾರು 5,000 ಪದ್ಯಗಳನ್ನು ಬರೆದಂತಹ ಅಗ್ರಮಾನ್ಯ ಚೇತನದ ಬರಹಗಾರರು ಏನಾದರೂ ಇದ್ರೆ ಅದು ನಮ್ಮ ವೇಮನ ಮಹಾಯೋಗಿಗಳು ಮಾತ್ರ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಹೆತ್ತ ತಾಯಿ ಬಯಸ್ತಕ್ಕಂಥದ್ದು ಒಂದೇ, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ನನಕಂದ ಅಂತ ಹೇಳಿ ಹೆತ್ತ ತಾಯಿಯ ಕರುಳು ಬಯಸುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಎಂತಹ ಮಗನನ್ನ ಈ ದೇಶಕ್ಕೆ ಅರ್ಪಣೆ ಮಾಡಲು ಆ ವೇಮನನಿಗೆ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಯ ಪಾದ ಚರಣಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಬೇಕಾಗಿದೆ. ಲಂಬಿಕಾ ಶಿವಯೋಗಿಗಳಿಂದ ದೀಕ್ಷೆಯನ್ನು ಪಡೆದು ಅವಧೂತರಾಗಿ ತಮ್ಮ ಬರಹಗಳ ಮುಖಾಂತರವಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ಸಮಾಜಕ್ಕೆ ಸ್ಫೂರ್ತಿಯನ್ನು ತುಂಬಿ ಸಮಾಜದಲ್ಲಿ ಸಮಾನತೆ ಬೇಕು, ನ್ಯಾಯಬದ್ಧವಾದಂತಹ ಸತ್ಯದ ಹಾದಿಯಲ್ಲಿ ಸಾಗಬೇಕು ಅಂತೇಳಿ ಈ ಸಮಾಜಕ್ಕೆ ಸ್ಪಷ್ಟ ಸಂದೇಶವನ್ನ ಸುಮಾರು 600 ವರ್ಷಗಳಲ್ಲಿ ನೀಡಿದಂತಹ ಮಹಾನ್ ಪವಾಡ ಪುರುಷ ವೇಮನ ಮಹಾಯೋಗಿಗಳು. ವೇಮನ ಮಹಾಯೋಗಿಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಮೈ ರೋಮಾಂಚನವಾಗುತ್ತೆ. ವೇಮನ ಮಹಾಯೋಗಿಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ನಿಜವಾಗ್ಲೂ ಸಮಯ ಸಾಕಾಗೋದಿಲ್ಲ. ಈ ಜಗತ್ತಿನಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಂದು ಆ ಅಧಿಕಾರ, ಈ ಅಧಿಕಾರ, ನಾನು ಅಷ್ಟು ಕೋಟಿ, ನಾನು ಇಷ್ಟು ಕೋಟಿ ಅಂತ ಹಮ್ಮು ಬಿಂಬುಗಳನ್ನು ತೋರಿಸ್ತಾ ಇರತಕ್ಕಂಥ ಈ ಒಂದು ಕಲುಷಿತವಾದಂತಹ ಸಮಾಜದ ವ್ಯವಸ್ಥೆಯಲ್ಲಿ ಅವತ್ತಿನ ಕಾಲಘಟ್ಟಕ್ಕೆ ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ, ಸಭ್ಯತೆ, ಪರಂಪರೆ, ಗುರು ಹಿರಿಯರು, ಅಪ್ಪ ಅಮ್ಮ ಅರಿವು ಅಂತಕ್ಕಂಥ ಜಾಗೃತಿಯನ್ನು ನೀಡೋದು ಅಂತಂದ್ರೆ ಅದು ವೇಮನ ಮಹಾಯೋಗಿಗಳು. ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕು, ನಾವು ನೀವು ಬಂದಿರತಕ್ಕಂಥದ್ದು ಸುಲಭವಾದಂತಹ ಕಾರ್ಯಕ್ರಮವಲ್ಲ, ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಕೊಪ್ಪ ಗ್ರಾಮಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಕೊಪ್ಪ ಗ್ರಾಮದ ಇತಿಹಾಸ ನಿಜವಾಗ್ಲೂ ಒಂದು ದೇವನಗರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದ್ಭುತವಾದಂತಹ ದೇವಾಲಯಗಳನ್ನು ಹೊಂದಿರತಕ್ಕಂಥ ಗ್ರಾಮ, ಇತಿಹಾಸ ಪ್ರಸಿದ್ಧವಾದಂತಹ ಗ್ರಾಮ ಅಂತ ಅನೇಕ ತಾಲೂಕನ್ನು ನೋಡೋದಾದ್ರೆ ಅದು ನಮ್ಮ ಕೊಪ್ಪ ಗ್ರಾಮ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಇಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವೆಷ್ಟು ಸಾವಿರ ಜನ ಸೇರಿದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಹೃದಯವಂತರು ಸೇರಿದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಳ್ಳೆಯ ಕಾರ್ಯಕ್ರಮಗಳಿಗೆ, ಒಳ್ಳೆಯ ಕೆಲಸಗಳಿಗೆ ಸಂಖ್ಯೆ ಬರೋದಿಲ್ಲ, ಸದ್ಗುಣವಾದಂತಹ ಮನಸ್ಸು ಬರುತ್ತೆ. ಜನನ ಎಂಬ 3 ಅಕ್ಷರ, ಗೌರವ ಎಂಬ 3 ಅಕ್ಷರ, ನಂಬಿಕೆ ಎಂಬ 3 ಅಕ್ಷರ, ನಾಚಿಕೆ ಎಂಬ 3 ಅಕ್ಷರ, ಮರ್ಯಾದೆ ಎಂಬ 3 ಅಕ್ಷರ, ಮಕ್ಕಳು ಎಂಬ 3 ಅಕ್ಷರ, ಮಡದಿ ಎಂಬ 3 ಅಕ್ಷರ, ಶಿಕ್ಷಣ ಎಂಬ 3 ಅಕ್ಷರ, ಯಶಸ್ಸು ಎಂಬ 3 ಅಕ್ಷರ, ಹುಮ್ಮಸ್ಸು ಎಂಬ 3 ಅಕ್ಷರ, ವರ್ಚಸ್ಸು ಎಂಬ 3 ಅಕ್ಷರ, ಶ್ರೇಯಸ್ಸು ಎಂಬ 3 ಅಕ್ಷರ, ಆಸ್ಪತ್ರೆ ಎಂಬ 3 ಅಕ್ಷರ, ವೈದ್ಯರು ಎಂಬ 3 ಅಕ್ಷರ, ಆರೋಗ್ಯ ಎಂಬ 3 ಅಕ್ಷರ, ಭವಿಷ್ಯ ಎಂಬ 3 ಅಕ್ಷರ, ಉಜ್ವಲ ಎಂಬ 3 ಅಕ್ಷರ. ಇವತ್ತು ನಾವು ನೀವು ಸೇರಿರ್ತಕ್ಕಂಥದ್ದು ವೇಮನ ಎಂಬ 3 ಅಕ್ಷರಕ್ಕೋಸ್ಕರ ಸೇರಿದ್ದೀವಿ. ಜಾಗೃತರಾಗಬೇಕಾಗಿದೆ. ಇವತ್ತು ಸಮಾಜವನ್ನ ಕಟ್ಟಲಿಕ್ಕೆ, ಈ ದೇಶದ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಸಮಾನತೆಯನ್ನು ಕಟ್ಟಲಿಕ್ಕೆ, ಈ ಜನರಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಸತ್ಯದ ಪದದತ್ತ ಕೊಂಡೊಯ್ಯಲಿಕ್ಕೆ ವೇಮನ ಪದ್ಯಗಳು ಇವತ್ತು ಬೇಕಾಗಿದೆ. ನಿಮಗೆ ಗೊತ್ತಿರಲಿ, ಇಡೀ ಜಗತ್ತಿನಲ್ಲಿ ಆಗಿನ ಕಾಲಕ್ಕೆ 5,000 ಪದ್ಯಗಳನ್ನು ಬರೀತಾರೆ ಅಂತಂದ್ರೆ ಇನ್ನೆಂತ ಮಹಾನ್ ಜ್ಞಾನಿಗಿರಬೇಕು ವೇಮನವರು. ಸಾಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರದ ವತಿಯಿಂದಲೇ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಬೇಕು ಅಂದ್ಬಿಟ್ಟು ಘೋಷಣೆ ಮಾಡಿದ್ರು. ಆ ಕಾರ್ಯಕ್ರಮ ಹಿಂದೆ ನಡ್ಸ್ಕೊಂಡು ಬರ್ತಾ ಇದ್ರು. 2ರಿಂದ ನಾವು ಯಾರು ಕೇಳಿರಲಿಲ್ಲ ಅಂದ್ರೆ ಮಾಡಲ್ಲ. ಈ ವರ್ಷ ಇಡೀ ಆನೇಕಲ್ ತಾಲೂಕಲ್ಲಿ ಒಂದು 100 ಹಳ್ಳಿಯಲ್ಲಿ ಈ
ಅಧ್ಯಕ್ಷರಾದ ವೇಮನ ಕಾರ್ಯಕ್ರಮವನ್ನು ಮಾಡಿದ್ರು. ನಾನೇ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು 19ನೇ ತಾರೀಕು, ಹೋದ ಜನವರಿ 19ನೇ ತಾರೀಕು ಆನೇಕಲ್ಲಲ್ಲಿ ಕಾರ್ಯಕ್ರಮ ಆಯಿತು. ಆನೇಕಲ್ಲಲ್ಲಿ ಕಾರ್ಯಕ್ರಮಕ್ಕೆ ಹೋದ ಹಿಂದಿನ ವರ್ಷದಲ್ಲಿ ಒಂದು 53 ಜನ ಹೋಗಿದ್ರು. ಏನಪ್ಪ ನಮ್ಮಲ್ಲಿ ಯಾರು ಇದ್ರ ಬಗ್ಗೆ ಅರಿವೇ ಇಲ್ಲ, ಯಾಕೆ ಅಂದ್ಬಿಟ್ಟು ಸರ್ಕಾರ ಹಲವಾರು ಮಹಾನ್ ನಾಯಕರುಗಳ ಒಂದು ಜಯಂತಿಯನ್ನು ಮಾಡ್ತಾ ಬಂದಿದೆ. ಕನಕ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಈ ತರ ಹಲವಾರು ಮಹಾನ್ ನಾಯಕರು, ಮಹಾನ್ ಪುರುಷರು ಈ ದೇಶಕ್ಕೆ ಅವರದೇ ಆದ ಒಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟೋಗಿದ್ದಾರೆ. ಈಗ ವೇಮನರು ಹುಟ್ಟಿ 614ನೇ ವರ್ಷ ನಾವು ಇವತ್ತು ಆ ಜಯಂತಿಯನ್ನು 614ನೇ ವರ್ಷ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೇಳಿದ್ರೆ, ಅವರ ಹಾಕೊಟ್ಟ ಹೆಜ್ಜೆ ಗುರುತುಗಳು ಇಂದಿಗೂ ಇನ್ನ ಮುಂದಿನ ಪೀಳಿಗೆಗೂ ಇವು ಬರಬೇಕು ಅವರ ನಿಟ್ಟಲ್ಲಿ. ನಾನೇ ಚಂದಾಪುರದಲ್ಲಿ ಒಂದು 2 ಮೀಟಿಂಗ್ ಮಾಡಿ ಎಲ್ಲ ಕಡೆ ವೇಮನ ಜಯಂತಿಯನ್ನು ಮಾಡಬೇಕು, ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಹಿಂದೆ 2007 ಒಂದು ಕಾರ್ಯಕ್ರಮ ಮಾಡಿದ್ವಿ. ಚಂದಾಪುರದಲ್ಲಿ ಒಂದು ರೆಡ್ಡಿ ಜನಾಂಗದ ಒಂದು ಎಲ್ಲ ಮುಖಂಡರನ್ನ ಸೇರಿಸಿ ಆ ಸಮಾಜದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ್ಮೇಲೆ 2017ರಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲ ನಮ್ಮ ಈ ರಾಜ್ಯದ ಎಲ್ಲ ಪ್ರಮುಖರು, ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘದ ಎಲ್ಲ ಮುಖಂಡರು ಸೇರಿ, ಅದರಲ್ಲಿ ನಮ್ಮ KM ಕೃಷ್ಣಾರೆಡ್ಡಿ ಅವ್ರ ಜೊತೆ ನಾನು ರೆಡ್ಡಿ ಜನಸಂಘದಲ್ಲಿ 2 ಬಾರಿ ಅವ್ರ ಜೊತೆಗೆ ರೆಡ್ಡಿ ಜನಸಂಘದ ಡೈರೆಕ್ಟರ್ ಆಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಈಗಲೂ ನಮ್ಮ ಕೃಷ್ಣಾರೆಡ್ಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಬರಬೇಕು. ಒಗ್ಗಟ್ಟು ಅನ್ನೋದು ಇದ್ರೆ ನಾವು ಏನಾದರೂ ಸಾಧನೆ ಮಾಡಬಹುದು. ಈಗ ವೇಮನರ ವಿಚಾರ ತತ್ವಗಳು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ನಾವು ನಿಮ್ಮಂತವ್ರು ಹೇಳಿ ತಿಳ್ಕೊಂಡಿರೋದಷ್ಟೇ. ಈಗ ಸುಮಾರು 25-30 ವರ್ಷದಿಂದ ನನಗೆ ಜ್ಞಾಪಕ ಇದ್ದಂಗೆ, ದೊಡ್ಡವರಿಗೆ ಇರ್ಬೋದೇನೋ ಗೊತ್ತಿಲ್ಲ, ನನಗೆ ಜ್ಞಾಪಕ ಇದ್ದಂಗೆ ಯಾರು ವೇಮನ, ಯಾರು ಮಲ್ಲಮ್ಮ, ಯಾರು ನಮ್ಗೆ ಗೊತ್ತೇ ಇಲ್ಲ. ವೇಮನ ಅನ್ನೋದು ನಾವು ಈ ರೆಡ್ಡಿ ಜನಸಂಘದ ಯಾವಾಗ ಚಂದಾಪುರದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಆಗ ನಮಗೂ ಒಬ್ಬ ಗುರುಗಳಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿದ್ದು, ಆವಾಗ ಗೊತ್ತಾಗಿದ್ದು. ಏನು ವೇಮನ ಅಂದ್ಬಿಟ್ಟು ರೆಡ್ಡಿ ಕುಲದಲ್ಲಿ ಹುಟ್ಟಿ ಅವರದೇ ಆದ ಒಂದು ಹೆಜ್ಜೆ ಗುರುತುಗಳನ್ನ ಈ ಒಂದು ಸಮಾಜಕ್ಕೆ ಅವರು ಒಬ್ಬರಿಗೆ ಒಂದು ಕುಲಕ್ಕೆ ಅವರು ಗುರುಗಳಾಗಲಿಲ್ಲ, ಇಡೀ ಮನುಕುಲಕ್ಕೆ ಗುರುಗಳಾಗಿ ಬದುಕ್ತಂತವ್ರು. ಈಗ ಕನಕದಾಸರು ಒಂದು ಜನಾಂಗಕ್ಕೆ ಒಂದು ಇದರಲ್ಲಿ ಹುಟ್ಟಿರ್ಬೋದು, ಏನೋ ಕನಕದಾಸರು ಕುರುಬರಾಗಿ ಹುಟ್ಟಿರ್ಬೋದು. ಅವ್ರು ಒಬ್ಬರಿಗೆ ಇಲ್ಲ, ಅವರ ಆದರ್ಶ. ಅವರು ಇದರಲ್ಲಿ ಉಡುಪಿಯಲ್ಲಿ ಶ್ರೀಕೃಷ್ಣನೇ ಇದಕ್ಕೆ ಹಿಂದ್ಗಡೆ ತಿರುಗಿಬಿಟ್ಟು ಅವರಿಗೆ ದರ್ಶನ ಕೊಡ್ತಾರೆ ಅಂತಾರೆ. ಅವರ ಆದರ್ಶಗಳನ್ನ ನಾವು ನಮ್ಮ ಬದುಕಲ್ಲಿ ಅಳವಡಿಸ್ಕೋಬೇಕು. ಆ ತರದ ಒಂದು ಕಾರ್ಯಕ್ರಮ ಆಗ್ಬೇಕು ಅಂದ್ಬಿಟ್ಟು ಈ ಬಾರಿ ಸುಮಾರು 100 ಹಳ್ಳಿಗಳಲ್ಲಿ ಇವತ್ತು ವೇಮನ ಜಯಂತಿಯನ್ನು ಮಾಡಿದ್ದಾರೆ. ಆನೇಕಲ್ ತಾಲೂಕಲ್ಲಿ ಎಲ್ಲ ಕಡೆ ಇವತ್ತು ಆನೇಕಲ್ ತಾಲೂಕಲ್ಲಿ ಸರ್ಕಾರದ ವತಿಯಿಂದನೂ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಪಂಚಾಯಿತಿಗಳಲ್ಲಿ ಇರ್ಬೋದು, ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಸ್ಕೂಲ್ಸ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಈ ಗ್ರಾಮದಲ್ಲಿಯೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈ ಅಕ್ಕಪಕ್ಕ ಈ ಜಿಗ್ಗಿ ಹೋಬಳಿಯಲ್ಲಿ ಬರ್ತಕ್ಕಂಥ ಹಲವಾರು ಗ್ರಾಮಗಳಲ್ಲಿ ಮಾಡಿದ್ದೀರಾ. ಜಿಗ್ಗಿಯಲ್ಲಿ ಹೋದ 25ನೇ ತಾರೀಕು ತುಂಬಾ ಚೆನ್ನಾಗಿ ಮಾಡಿದ್ವಿ, ಭಾಗವಹಿಸಿದ್ವಿ. ಈಗ ಈ ತರದ ಕಾರ್ಯಕ್ರಮಗಳು ಹಲವಾರು ಮಹನೀಯರಿದ್ದಾರೆ. ಈ ಸಮಾಜಕ್ಕೆ ಯಾವುದೇ ಆದ ಕೊಡುಗೆಗಳನ್ನ ಕೊಟ್ಟೋಗಿರ್ತಕ್ಕಂಥ ಅಂತ ಮಹನೀಯರ ಒಂದು ಜಯಂತಿಗಳನ್ನ ನಾವು ಆಚರಿಸೋದ್ರ ಮುಖೇನ ಸಮಾಜಕ್ಕೆ ನಮ್ಮದೇ ಆದ ಒಂದು ಅವರ ಏನ್ ಬಿಟ್ಟೋಗಿದ್ರೆ ಅವರ ಹೆಜ್ಜೆ ಗುರುತುಗಳನ್ನ ಮುಂದೆ ತಗೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನ ತಮ್ಮ ಕೊಪ್ಪ ಗ್ರಾಮದ ಎಲ್ಲ ಹಿರಿಯ ಮುಖಂಡರು, ಗ್ರಾಮದ ಎಲ್ಲ ಮಹನೀಯರು, ನಮ್ಮೆಲ್ಲ ಯುವ ಮಿತ್ರರು ಸೇರ್ ಮಾಡಿದ್ದೀರಾ. ತಮ್ಗೆಲ್ಲ ಒಳ್ಳೇದಾಗ್ಲಿ, ತಮ್ಗೆಲ್ಲ ಶುಭವನ್ನು ಅಂತ ಮಾಡಿಕೊಂಡು ನೋಡಲೇಬೇಕು. ವೇಮನ ಊರು ಯಾವುದು ಕೊಂಡವೇರು ಅಂತ ಕಡಪ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಬಸ್ ಮಾಡಿಕೊಂಡು ಅವರು ವೇಮನ ಊರಿಗೆ 2 ವರ್ಷದಿಂದ ಕೊಂಡವೀಡು ಹೋಗಿ ಅಲ್ಲಿ ಒಂದು 2 ದಿನ ಆಯಿತು. ಅವ್ರ ಮನೆ, ಅವರು ಮಾಡ್ತಾ ಇದ್ದ ಧ್ಯಾನಗಳು, ಅವ್ರ ಮಂಟಪ ಎಲ್ಲ ನೋಡ್ಕೊಂಡು ವಾಪಸ್ ಬಂದಿದ್ದೀವಿ. ಇಲ್ಲಿ ಬಹಳ ಚೆನ್ನಾಗಿ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ. ಮುಂದಿನ ವರ್ಷ ಸಹ ಇದೇ ಥರ ಮಾಡಿದ್ರೆ ನಾವು ಸಹಕಾರ ಕೊಡ್ತೀವಿ. ನಾನು ಏನು ಬೇಕಾದ್ರೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ. ಕೊಟ್ಟು ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಜಾಗ ನನಗೆ ಆಶ್ಚರ್ಯ ಆಗ್ತದೆ. ಇದು ಯಾರು ಕಿತ್ಕೊಂಡ್ಬಿಡ್ತಾರೆ ಅಂತ ನನಗೆ ಇತ್ತು. ಬಟ್ ನಮ್ಮ ಪಂಚಾಯತ್ ಮೆಂಬರ್ ಆಂಜನಪ್ಪ ಇದನ್ನ ಈ ಗೌರ್ಮೆಂಟ್ ಮಾಡಿಕೊಂಡು ಶಾಲಾ ವಿದ್ಯಾರ್ಥಿಗಳಿಗೆ ಪ್ಲೇ ಗ್ರೌಂಡ್ ಮಾಡಿ ಈ ಡಯಸ್ ಎಲ್ಲ ಮಾಡ್ತಿರೋದಕ್ಕೆ ಅವ್ರಿಗೆ ನಾನು ಚಿರಋಣಿ ಆಗಿರ್ತೇನೆ. ಇದು ಅವ್ರ ಸಹಾಯ ಇಲ್ದಿದ್ರೆ ಇವ್ರಿಗೆ ಬರ್ತಾ ಇದ್ರು. ನಮ್ಮ ಗೌರ್ಮೆಂಟ್ ಯಾರೋ ಕಿತ್ಕೊಂಡ್ಬಿಡ್ತಾ ಇದ್ರು, ಮನೆಗಳು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ ಇದ್ರು.
ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾನೆ ರಾಜನಪ್ಪ, ಅವ್ರಿಗೆ ನಮಸ್ಕಾರಗಳು. ಜೈ ಜೈ ವೇಮನ, ಎಲ್ಲ ಜೈ ವೇಮನ. ಇಲ್ಲಿ ನೆರೆದಿರುವ ಎಲ್ಲ ರೆಡ್ಡಿ ಕುಲ ಬಾಂಧವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಾಂಧವರಿಗೂ, ಸ್ನೇಹಿತರಿಗೂ, ಹಿರಿಯರಿಗೂ, ಸಭಾ ಕಾರ್ಯಕ್ರಮದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಈ ಯೋಗಿ ವೇಮನರ ಜೀವನ ಚರಿತ್ರೆಯನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಲು ನಾನು ಬಯಸ್ತೀನಿ. ಯೋಗಿ ವೇಮನರು ಕ್ರಿಸ್ತಶಕ 1652ರಲ್ಲಿ ಅಂದರೆ 17ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ಕೊಂಡಿಕೋಟ ಅಥವಾ ಕೊಂಡವೀಡು ಪ್ರಾಂತದ ಶ್ರೀಮಂತ ರೆಡ್ಡಿ ಕುಟುಂಬದಲ್ಲಿ ಜನಿಸಿದರು. ಇವರು ಕೊಂಡವೀಡು ರಾಜಮನೆತನದ ಕುಮಾರಗಿರಿ ವೇಮನ ರೆಡ್ಡಿಯವರ ಮಗ. ಯೋಗಿ ವೇಮನರು ತಮ್ಮ ಯೌವನದಲ್ಲಿ ಭೋಗ ಜೀವನಕ್ಕೆ ಮಾರುಹೋಗಿ, ವೇಶ್ಯಾಂಗ ಮತ್ತು ಇತರ ದುಶ್ಚಟಗಳಿಗೆ ಮಾರುಹೋಗಿ, ಕುಟುಂಬದ ಆಸ್ತಿಯನ್ನು ಹಾಳು ಮಾಡಿ ತಮ್ಮ ರಾಜಮನೆತನಕ್ಕೆ ಕೆಟ್ಟ ಹೆಸರು ತಂದಿದ್ದರು. ಆಗ ತನ್ನ ಅತ್ತಿಗೆಯಾದ ಹೇಮರೆಡ್ಡಿ ಮಲ್ಲಮ್ಮನವರು ಇವರ ಜೀವನವನ್ನು ಬದಲಾಗಲು ಕಾರಣರಾಗಿ ಇವರು ವೈರಾಗ್ಯದ ಕಡೆಗೆ ತಿರುಗಲು ಕಾರಣರಾದರು. ಯೋಗಿ ವೇಮನರು ಮನೆಯನ್ನು ತೊರೆದು ದಿಗಂಬರಾಗಿ ಯೋಗಿಯಾಗಿ ಅಲೆಯತೊಡಗಿದರು. ಮತ್ತೆ ಅವರು ಅಂಬಿಕಾ ಶಿವಯೋಗಿ ಎಂಬ ಗುರುಗಳನ್ನು ಭೇಟಿಯಾಗಿ ಯೋಗ ಮತ್ತು ಆತ್ಮಜ್ಞಾನದ ದೀಕ್ಷೆಯನ್ನು ಪಡೆದರು. ಆರಂಭದಲ್ಲಿ ಇವರು ಲೋಹವನ್ನು ಚಿನ್ನವಾಗಿ ಪರಿವರ್ತಿಸುವ ರಸವಿದ್ಯೆಯ ಬೆನ್ನತ್ತಿದ್ದರು. ಆದರೆ ನಂತರ ಆತ್ಮವನ್ನೇ ಶುದ್ಧೀಕರಿಸುವ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ತೊಡಗಿದರು. ಗ್ರಾಮದಲ್ಲಿ ಯಾರಾದ್ರೂ ಜಾಗ ಕೊಡೋಕೆ ರೆಡಿ ಇದ್ರೆ ನನ್ನ ಪ್ರತಿಮೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗೆ ತಮ್ಮೆಲ್ಲರ ಪರವಾಗೂ ಧನ್ಯವಾದಗಳು. ಇವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಕೊಪ್ಪ ಗ್ರಾಮ ಇದು ನಮ್ಮ ಭಾಷಣಕಾರ ನಾಗರಿಕ ಅವರು ನಮ್ಮ ಸಹಪಾಠಿಗಳ ಸ್ನೇಹಿತರು ಹೇಳಿದಲ್ಲಿ ತನ್ನದೇ ಇತಿಹಾಸವನ್ನು ಹೊಂದಿರುವ ಕೊಪ್ಪ ಗ್ರಾಮದಲ್ಲಿ ಎಲ್ಲ ಸಮುದಾಯಗಳನ್ನು ಸೇರಿಸಿ ಇವತ್ತು ಯೋಗನ ಜಯಂತಿಯನ್ನು ಆಚರಣೆ ಮಾಡ್ತಿರುವುದು ಅತ್ಯಂತ ಸಂತೋಷದ ವಿಚಾರ. ನಾನು ಕನ್ನಡ ಮಾಧ್ಯಮದಲ್ಲಿದ್ದು ಕರ್ನಾಟಕದಲ್ಲಿ ಜನಿಸಿ ವೇಮನ ಅನ್ನುವರನ್ನು ನಾನು ಕೇವಲ ಕೆಲ ಸಮುದಾಯವರು, ಇವತ್ತು ಯಾರು ರೆಡ್ಡಿ ಸಮುದಾಯವರು ಆಚರಣೆ ಮಾಡ್ತಿದ್ದಾರೆ ಅವರ ಮನೆಗಳ ಫೋಟೋಗಳನ್ನು ಮಾತ್ರ ನೋಡಿದ್ದೆ. ಆದರೆ ಆರೋಗ್ಯದ ವಿಚಾರವಾಗಿ ನಾವು ಆಂಧ್ರ ಪ್ರದೇಶದ ಸಂಪರ್ಕ ಬೆಳೆಸೋದಾದಾಗ ನಮ್ಮಲ್ಲಿ ಇರುವಂತಹ ನೂರಾರು ಕವಿಗಳಂತೆ ಸಮಾಜವನ್ನು ತಿದ್ದಲು ಪ್ರಯತ್ನ ಮಾಡುವಂತಹ ಒಬ್ಬ ದಾರ್ಶನಿಕ ಮಹಾಕವಿಗಳಿಗೆ ಪರಿಚಯ ಆದರು. ಅವರೇ ವೇಮನವರು. ಅವರ ಪದ್ಯಗಳನ್ನು ನಮ್ಮ ಸೋದರ ಭಾಷೆ, ನಮಗೆಲ್ಲ ಹಸಿವುಗಾಗಿರುವಂತಹ ಸೋದರ ಭಾಷೆ ತೆಲುಗಿನಲ್ಲಿ ಇರುವಂತಹದ್ದು ನಮಗೆಲ್ಲ ತುಂಬಾ ಸರಳವಾಗಿ ಅರ್ಥ ಆಗುವಂಥದ್ದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬಹುದು. ಯಾಕಾಗಿ ಇವರ ಬಗ್ಗೆ ಮಾತನಾಡಬೇಕು, ಜಯಂತಿಗೆ ಆಗಬೇಕು, ಇವರನ್ನು ನಾವು ಇವ್ರನ್ನ ನೆನ್ಕೊಳ್ಬೇಕು ಅಂತ ನಾವು ಪ್ರತಿದಿನ ಅನ್ನೋದಾದ್ರೆ ನಾವೆಲ್ಲರೂ ಸಹ ಹುಟ್ಟುತ್ತಾ ಕೇವಲ ಒಬ್ಬ ಸಾಧಾರಣ ಮನುಷ್ಯರಾಗಿರ್ತೇವೆ. ನಮಗೆಲ್ಲ ಬರುವಂತಹ ಅಭ್ಯಾಸಗಳು, ಸುತ್ತಲಿನ ವಾತಾವರಣದ ಅನುಸಾರ ನಮಗೆ ಕೆಲವಾರು ದುಶ್ಚಟಗಳು, ಕೆಟ್ಟಚಟಗಳು ಎಲ್ಲ ಕೂಡ ಬರೋ ಸಾಧ್ಯತೆಗಳು ಸ್ವಾಭಾವಿಕವಾಗಿರುತ್ತೆ. ಹಾಗೆ ಯೋಗಿ ವೇಮನರು ಸಾಮಾನ್ಯರಾಗಿದ್ದಾಗ ಅವರು ಸಹ ಎಲ್ಲ ರೀತಿಯಾದಂತಹ ದುಶ್ಚಟಗಳು ಅವರು ಕೂಡ ಭಿನ್ನವಾಗಿದೆ ಸಮಾಜದಲ್ಲಿ. ಅದಾದ ನಂತರ ಜ್ಞಾನವನ್ನ ಸಂಪಾದನೆ ಮಾಡಿ ಅವರ ಅತ್ತಿಯವರಂತಹ ಈ ಹೇಮರೆಡ್ಡಿ ಮಲ್ಲಮ್ಮವರ ಒಂದು ಮಾರ್ಗದರ್ಶನದಲ್ಲಿ ಒಬ್ಬ ಅತ್ತಿಗೆ ತಾಯಿಯಂತೆ ಒಬ್ಬ ಮನುಷ್ಯನ ತಿದ್ದಬಹುದು ಅನ್ನೋದಕ್ಕೆ ಇವರ ಒಂದು ಇತಿಹಾಸ. ಅವರ ಮಾರ್ಗದರ್ಶನದಲ್ಲಿ ಒಬ್ಬ ಯೋಗಿಯಾಗಿ ರೂಪುಗೊಂಡು ಮನುಷ್ಯ ಎಷ್ಟೇ ದುಸ್ಥಿತಿಯಲ್ಲಿ ಕೆಟ್ಟವನಾಗಿದ್ದರೂ ಸಹ ನಾವು ಒಂದು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ಅವರು ಸಹ ಯೋಗಿಯಾಗಿ ಹೊರಹೊಮ್ಮಬಹುದು ಅನ್ನೋದಕ್ಕೆ ಯೋಗಿ ವೇಮನರು ನಮ್ಮ ಭಾರತ ಮಾತೆಯ ಪುತ್ರರಾಗಿ ಯೋಗಿಗಳಾಗಿ ಜನಿಸಿರೋದು ನಮ್ಮೆಲ್ಲರ. ಯಾಕಂತ ಹೇಳಿದ್ರೆ ಈ ನಮ್ಮ ಕೊಪ್ಪ ಗ್ರಾಮದಲ್ಲಿ ಒಂದು 2 ದೊಡ್ಡ ತಲೆಗಳು ಈ ಕೊಪ್ಪವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಮಗೆ ತಿಳಿದೇನಾಗಿ ನಾವು ನೋಡಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಶ್ರೀ ರಂಗಪ್ಪ ರೆಡ್ಡಿಯವರು, ಅವರ ಸಹೋದರರಾದ ಶ್ರೀರಾಮ್ ರೆಡ್ಡಿಯವರು. ಅವರು ಅವರ ಜೀವಿತಾವಧಿಯಲ್ಲಿ ಬಹಳಷ್ಟು ಸಮಯವನ್ನು ಇದೇ ಊರಲ್ಲಿ ಕಳೆದ ಸಂದರ್ಭದಲ್ಲಿ
ಮಳೆ ಬೆಳೆ ಇಲ್ಲದಿದ್ದ ಸಂದರ್ಭದಲ್ಲೂ ಸಹ ಅವರಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನ ಒಂದು ಕಷ್ಟದ ಸಂದರ್ಭದಲ್ಲಿ ಯಾರು ಇಲ್ಲೂ ಅವರಿಗೆ ದಾನ ಮಾಡುವ ಉದಾಹರಣೆ ನಾನು ನೋಡಿದ್ದೇನೆ. ಆ ಒಂದು ಮನೋಭಾವ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಬಹುಶಃ ವೇಮನ ಅವರ ಒಂದು ಆಗಿನ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ರು. ಮೂಲತಃ ರೆಡ್ಡಿ ಸಮುದಾಯ ಬಂದು ಒಂದು ಉತ್ತಮ ರೈತ ಕುಟುಂಬ. ಅವರ ಜೊತೆಯಲ್ಲೇ ಅದೇ ರೀತಿ ಅಷ್ಟೇ ರೈತ ಕುಟುಂಬ ಈಗಿನ ದಲಿತ ಕುಟುಂಬ ಅಂತ ಹೇಳ್ತೀವಿ. ವಲಯ ಅಂದ್ರೆ ಹೊಲ ಅಂದ್ರೆ ವಲಯ, ಲಯ ಅಂದ್ರೆ ಅಲ ಅಂದ್ರೆ ನೇಗುಲು, ಇವೆರಡನ್ನು ನಡೆಸ್ಕೊಂಡವರೇ ವಲಯ ಅಂತ ಅದನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋದು. ಆದ್ರೆ ವಿಶೇಷವಾಗಿ ನಮ್ಮ ಕೊಪ್ಪದಲ್ಲಿ ನಮ್ಮ ರೆಡ್ಡಿ ಜನಸಮುದಾಯದವರು ಬಹಳ ಆತ್ಮೀಯವಾಗಿ ಯಾರಿಗೂ ಒಂದು ಸಣ್ಣ ತೊಂದರೆಯನ್ನು ಸಹ ನಡೆಸೋದಿಲ್ಲ. ಅವರ ಜೊತೆಯಾಗಿ ಎಲ್ಲರನ್ನೂ ಸೇರಿಸಿ ಎಲ್ಲರೂ ನಾವು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವರ ಜೀವಿತಾವಧಿಯಲ್ಲಿ ಜೀವಿಸಿದ ಉದಾಹರಣೆಗಳು. ಮತ್ತೆ ಅವರ ನಂತರ ಅವರ ಮಕ್ಕಳುಗಳು, ಈಗ ನಮ್ಮ ವೇಣುಗೋಪಾಲ್ ರೆಡ್ಡಿ ಇದ್ದಾರೆ. ವೇಣುಗೋಪಾಲ್ ರೆಡ್ಡಿ ಅವರು ಬಹಳಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿದ್ದಾರೆ. ಅವರು ವೇಮಣ್ಣ ಅವರು ಒಂದು ಹೇಳ್ತಾ ಇದ್ರು ಒಂದು ಪದ್ಯದಲ್ಲಿ, ಒಂದು ಬೊಗಸೆ ಧಾನ್ಯವಿದ್ರೆ ಒಂದು ಇಡೀ ನನಗೆ ಮಿಕ್ಕಿದ್ದು ಪದರಿಗೆ, ಆಗ ಕೊಟ್ಟರೆ ಮಾತ್ರ ರೈತ ಆಗ್ತೀರ ನೀವು, ಆಗ ಮಾತ್ರನೇ ನೀವು ಹೆಚ್ಚು ಬೆಳೆಯನ್ನು ಬೆಳೆದು ನಾಡು ಸಮೃದ್ಧಿಯಾಗಿರುತ್ತೆ ಅಂತ ಅವರ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಮಾತಾಡಿದ್ರೆ ವೇಮನವರು ಒಂದೆರಡು ಮಾತಾಡ್ತೇನೆ. ಆಂಧ್ರದ ಮೂಲ ಕಡಪ ಜಿಲ್ಲೆಯಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿ ವೇಮನವರು ಸಾವಿರಾರು ಪದ್ಯಗಳನ್ನು ರಚನೆ ಮಾಡಿ ಸಮಾಜದಲ್ಲಿ ಎಲ್ಲರೂ ಒಂದೇ, ಮನುಕುಲ ಎಲ್ಲ ಒಂದೇ ಅಂತೇಳಿ ಸಂದೇಶವನ್ನು ಸಾರಿಸಿರುತ್ತಾರೆ. ಅದೇ ರೀತಿ ಮೂಢನಂಬಿಕೆಗಳ ವಿರುದ್ಧ ತಮ್ಮ ಪದ್ಯಗಳ ಮುಖಾಂತರ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿರುತ್ತಾರೆ. ವೇಮನರು ಮಹಾಭಿರಾಮ ನಮ್ಮ ಅಂಕಿತ ನಾಮವನ್ನು ಇಟ್ಕೊಂಡು ಪದ್ಯಗಳನ್ನು ರಚನೆ ಮಾಡಿದ್ದಾರೆ. 17ನೇ ಶತಮಾನದಲ್ಲಿ ಇವರು ಸಮಾಜ ಕೆಲಸ ಮಾಡಿದ್ದಾರೆ. ಆಮೇಲೆ ಈಗ ನಮ್ಮ ಕೊಪ್ಪ ಗ್ರಾಮದಲ್ಲಿ ರೆಡ್ಡಿ ಸಮುದಾಯ ಹಾಗೂ ಎಲ್ಲ ರೆಡ್ಡಿ ಸಮುದಾಯದ ಕುಟುಂಬದವರು ಈ ಒಂದು ಕಾರ್ಯಕ್ರಮವನ್ನು ಒಗ್ಗಟ್ಟಾಗಿ ನಮ್ಮ ಕೊಪ್ಪ ಗ್ರಾಮದಲ್ಲಿ ಆಚರಣೆ ಮಾಡಿದ್ದಾರೆ. ಇವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ ನನ್ನೆಲ್ಲ ಸ್ನೇಹಿತರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ವೇಮನ ಜಯಂತಿ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಈ ದಿನ 8ನೇ ತಾರೀಕು
ಫೆಬ್ರವರಿ ಭಾನುವಾರ ಕೊಪ್ಪ ಗ್ರಾಮದಲ್ಲಿ ಇದೇ ಮೊದಲನೇ ಬಾರಿಗೆ ಅದ್ಧೂರಿಯಾಗಿ ವೇಮನ ಜಯಂತ್ಯೋತ್ಸವವನ್ನು ನಾವು ಹಮ್ಮಿಕೊಂಡಿದ್ವಿ, ಆಚರಿಸಿದ್ದೀವಿ. ಹಾಗೆ ನಮ್ಮ ರೆಡ್ಡಿ ಕುಲಬಾಂಧವರೆಲ್ಲ ಸೇರಿ ಮತ್ತು ಎಲ್ಲ ಸಮುದಾಯದವ್ರನ್ನೆಲ್ಲ ಸೇರಿಸಿ ಮುಖಂಡರನ್ನೆಲ್ಲ ಕರೆಸಿ ಇವತ್ತಿನ ದಿನ ವಿಜೃಂಭಣೆಯಿಂದ ವೇಮನ ಪಲ್ಲಕ್ಕಿಯನ್ನು ಇಡೀ ಊರಿನ ಎಲ್ಲ ಪ್ರಮುಖ ರಸ್ತೆಯಲ್ಲಿ ಕೂಡ ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡಿ ಜಾನಪದ ಕಲಾ ತಂಡಗಳೊಂದಿಗೆ ಈ ಒಂದು ಜಯಂತಿಯನ್ನು ನಾವು ಆಚರಿಸಿದ್ದೀವಿ. ಅರ್ಥಪೂರ್ಣವಾದಂಥ ವೇಮನ ಜಯಂತಿ ಇದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿ ನಾವು ವೇಮನ ಜಯಂತಿಯನ್ನು ಆಚರಿಸಿ ಮತ್ತು ವೇಮನ ತತ್ವ ಸಿದ್ಧಾಂತಗಳನ್ನು ನಾವು ಎಲ್ಲರಿಗೂ ತಿಳಿಸೋ ಮುಖಾಂತರ ಈಗ ನಮ್ಮ ಇದ್ರ ಬಗ್ಗೆ ಮಾತಾಡಿದಂಥ ನಾಗಲೇಖ ಅವರು ಹೇಳಿದ್ರು, ಪ್ರತಿಯೊಬ್ಬ ಮಗು ಕೂಡ ವೇಮನರ ಪದ್ಯ ಅವರ ಒಂದು ವಿಚಾರವನ್ನು ತಿಳ್ಕೊಳ್ಳೋ ರೀತಿ ಆಗಬೇಕು ಅಂಥೇಳಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ವೇಮನ ಪದ್ಯಗಳ ಇರುವಂಥ ಪುಸ್ತಕವನ್ನು ಪ್ರತಿ ಮನೆಗೆ ಮುಟ್ಟಿಸಿ ವೇಮನ ಸಿದ್ಧಾಂತವನ್ನು ಹರಡೋದಕ್ಕೆ, ಅದನ್ನು ಹೆಚ್ಚು ಮಾಡೋದಕ್ಕೆ ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಪ್ರಪ್ರಥಮ ಬಾರಿಗೆ 614ನೇ ವೇಮನ ಜಯಂತ್ಯೋತ್ಸವವನ್ನು ನಮ್ಮ ಎಲ್ಲ ಹಿರಿಯರು, ನಮ್ಮ ರೆಡ್ಡಿ ಕುಲ ಬಾಂಧವರೆಲ್ಲ ಸೇರಿ ಇಂದು ಆಚರಣೆಯನ್ನು ಮಾಡಿರುತ್ತೇವೆ. ಇದೊಂದು ಅರ್ಥಪೂರ್ಣ ಆಚರಣೆ ಆಗಿರುತ್ತದೆ. ಎಲ್ಲರೂ ಬಂದಂತಹ ಅತಿಥಿಗಳೆಲ್ಲರೂ ತುಂಬ ಸೊಗಸಾಗಿ, ತುಂಬ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಇಡೀ ಕೊಪ್ಪ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮನ ಮೊದಲ ಬಾರಿಗೆ ಸಾಕ್ಷೀಕರಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ರೆಡ್ಡಿ ಕುಲ ಬಾಂಧವರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ವೇಮನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದ್ದು 614ನೇ ವೇಮನ ಜಯಂತಿ ಶುಭಾಶಯಗಳು. ನಮಸ್ಕಾರ. ಇದು ಕೊಪ್ಪ ಗ್ರಾಮದಲ್ಲಿ 614ನೇ ವೇಮನ ಜಯಂತಿ. ತುಂಬ ವರ್ಷಗಳಿಂದ ನಾವು 3-4 ಸ್ನೇಹಿತರು ಇದು ಆಚರಣೆ ಮಾಡಬೇಕು ಅಂತ ಮಾತಾಡ್ತಿದ್ವಿ. ಈ ಸಲ ನಮ್ಮ ಮೋಹನ್ ಅಣ್ಣವರು ಎಲ್ಲ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಮುಗಿದಿದೆ. ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ನಡೆಸ್ಕೊಂಡು ಹೋಗೋಣ. ಕಂಟಿನ್ಯೂ ಆಗಿ ಯಾವತ್ತೂ ಬ್ರೇಕ್ ಬಿಡೋದು ಬೇಡ. ಜೈ ವೇಮನ, ಜೈ ಜೈ ವೇಮನ.